ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಪಡ್ಲುಕಾಯಿ ಕೂಟ್. ಮೊದಲು ಮೇಲೆ ಸಿಪ್ಪೆ ಎಲ್ಲ ಹೆರ್ಕೋಬೇಕು ಚಾಕುಲಿ. ನಂತರ ಅದನ್ನು 2 ಭಾಗ ಮಾಡ್ಕೊಳ್ಳಿ. ಭಾಗ ಮಾಡಿಕೊಂಡು ಒಳಗಡೆ ಇರೋ ಬೀಜ ಎಲ್ಲ ತಕ್ಕೋಬೇಕು. ಬಲ್ತಿರೋ ಬೀಜ ಆದರೆ ತಕ್ಕೊಳ್ಳಿ, ಎಳೆ ಬೀಜ ಆದರೆ ಪರವಾಗಿಲ್ಲ, ಕೂಟಿಗೆ ಹಾಕ್ಕೋಬೋದು, ಏನಾಗಲ್ಲ, ತಿನ್ಬೋದು. ಅದನ್ನು ಸಣ್ಣಗೆ ಹೆಚ್ಚಿಟ್ಕೋಬೇಕು. ನೋಡಿ, ಈ ಥರ ಹೆಚ್ಚಿಟ್ಕೊಳ್ಳಿ. ಕೂಟಿಗೆ ಚೆನ್ನಾಗಿರುತ್ತೆ ಸಣ್ಣಗೆ ಹಚ್ಚಿಟ್ಕೊಂಡ್ರೆ. ಸೊ ಕೂಟಿಗೆ ಬೇಕಾಗಿರೋ ಐಟಮ್ಸು: ಪಡ್ಲುಕಾಯಿ, 3 to 4 ಸ್ಪೂನ್ಸ್ ನೆನೆಸಿರೋ ಕಡಲೆಬೇಳೆ, ಈರುಳ್ಳಿ, ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, 1/2 ಟೊಮೆಟೊ, ಕಡಲೆ ಮತ್ತು ಕೊತ್ತಂಬರಿ. ಜಾಸ್ತಿ ಏನು ಮಸಾಲೆ ಐಟಮ್ಸ್ ಬೇಡ, ಸ್ವಲ್ಪ ತಗೊಳ್ಳಿ ಸಾಕು. ಈಗ ರುಬ್ಬಕ್ಕೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ ಸ್ಮೂತಾಗಿ. ಅದಕ್ಕೆ ನಾನು 2 ಸ್ಪೂನ್ಸ್ ಮಟನ್ ಮಸಾಲ ಪೌಡ್ರ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ಗೆ 3 to 4 ಟೇಬಲ್ ಸ್ಪೂನ್ಸ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ನಾನು 1/2 hour ಮುಂಚೆ ನೆನೆಸ್ಕೊಂಡಿದ್ದೆ, ಸಾಕು. ನಾನು 3 ಟೇಬಲ್ ಸ್ಪೂನ್ಸ್ ಆಗೋಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೆ. ನಿಮಗೆ ಪಡ್ಲುಕಾಯಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೆನೆಸ್ಕೊಳ್ಳಿ. ಈಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದೆ, ನಾನು ಅದಕ್ಕೆ ಪಡ್ಲುಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಆಯಿಲಲ್ಲಿ ಪಡ್ಲುಕಾಯಿನ ಫ್ರೈ ಮಾಡಿ, ಹಸಿ ವಾಸನೆ ಹೋಗಬೇಕು ಅದನ್ನು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗಲಿ. ಈಗ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಅದಕ್ಕೆ ನಾನು ರುಬ್ಬಿರೋ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಗ್ರೇವಿಗೆ ಎಷ್ಟು ಬೇಕೋ ಹದವಾಗಿ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳಿ. ಈಗ ಪಡ್ಲುಕಾಯಿ ರೆಡಿ. ಪಡ್ಲುಕಾಯಿ ಕೂಟನ್ನ ದೋಸೆಗೆ, ಚಪಾತಿಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆರೋಗ್ಯಕರ ಆಹಾರ ಸಂತೋಷದ ಕರುಳು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.